ಕಡೆಯವರು ಶೆಲ್ ದಾಳಿ ನಡೆಸ್ತಾರೆ, ಮತ್ತು ಇದರಲ್ಲಿ ಅಮೆರಿಕದ ಅಧ್ಯಕ್ಷ ಏನು ಸಲಹೆ ಕೊಡ್ತಾರೆ ಕದನ ಅಂತೇಳಿ ಅದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದ ನಾಯಕರು. ಅಲ್ಲ, ನಾವು ನೋಡಿ ಕದನ ಘೋಷಣೆ ಮಾಡಿದಾಗ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ. ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಬೇಕು, ಇನ್ನೊಮ್ಮೆ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಅಂಥೇಳಿ ಕದನ ಮಾಡುವಂಥ ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ. ಆದರೆ ಕದನ ವಿರಾಮ ಘೋಷಣೆ ಮಾಡುವಾಗ ಯಾವ ಉದ್ದೇಶ ಇಟ್ಕೊಂಡು ಯಾವ ಗುರಿ ಇಟ್ಕೊಂಡು ಕದನವನ್ನು ಆರಂಭ ಮಾಡಿದ್ವಿ, ಆ ಗುರಿ ಈಡೇರಿತ್ತಾ ಅನ್ನುವಂಥದ್ದು ಪ್ರಶ್ನೆಗೆ ಇವತ್ತಿಗೂ ಉತ್ತರ ಇಲ್ಲ. ನೀವು ಪಾಕಿಸ್ತಾನಕ್ಕೆ ಏನು ಪಾಠ ಕಲಿಸ್ಬೇಕು ಅಂತ ಹೊರಟ್ವಿ, ಆ ಪಾಠವನ್ನು ಕಲಿಸಿದ್ದೇವೆಯಾ? ನಾವು ಏನಾಗುತ್ತೆ 3-4 ದಿನ ಏನೋ ಒಂದು ಪ್ರಯತ್ನ ಮಾಡಿ ಅಲ್ಲಿಗೆ ಬಿಟ್ಬಿಟ್ರೆ ಇದರಿಂದ ನಾಳೆ ಪಾಕಿಸ್ತಾನಕ್ಕೆ ಇನ್ನಷ್ಟು ಇಂಬು ಕೊಟ್ಟಂಗೆ ಆಗುತ್ತಾ ಅನ್ನೋ ಒಂದು ಅನುಮಾನ ಎಲ್ಲ ಸಾಕಷ್ಟು ಮನಸ್ಸಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಇಲ್ಲದೇ ಇರುವಂಥ ಪ್ರಶ್ನೆ ಯಾವುದು ಅಂದರೆ, ಪಾಕಿಸ್ತಾನಕ್ಕೆ ನಾವು ಕದನ ಮಾಡೋದು ಸರಿ, ಅವ್ರಿಗೆ ಮತ್ತೆ ನಮ್ಮ ಆಂತರಿಕ ವಿಷಯದಲ್ಲಿ ಬೆರಳು ತೂರಿಸ್ದಂಗೆ ಪಾಠ ಕಲಿಸ್ತೀವಿ ಅಂತ ನಾವು ಹೊರಟು ಮತ್ತೆ ಯಾಕೆ ಸಡನ್ನಾಗಿ ಕದನ ವಿರಾಮ ಮಾಡಿದ್ದು ಅನ್ನುವಂಥದ್ದು ಅಮೇರಿಕ ಹೇಳಿದರು ಅನ್ನೋ ಕಾರಣಕ್ಕೆ ಮಾಡಿದ್ವಾ? ಅಮೇರಿಕ ಹಾಗಾದರೆ ಅಮೇರಿಕ ನಮ್ಮ ವಿಷಯಗಳನ್ನು ತೀರ್ಮಾನ ಮಾಡೋದಾದರೆ ನಮ್ಮ ಸಾರ್ವಭೌಮತ್ವದ ವಿಷಯ ಏನು ಹಾಗಾದರೆ? ಈಗ ಅವರು ಕಾಶ್ಮೀರಲ್ಲಿ ನಾವು ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಭಾರತಕ್ಕೆ ದೊಡ್ಡ ಹಿನ್ನಡೆ ಮತ್ತೊಂದಿಲ್ಲ. ಯಾಕಂದರೆ ಕಾಶ್ಮೀರ ನಮ್ಮ ಆಂತರಿಕ ವಿಷಯ, ಇಂಟರ್ನಲ್ ಮ್ಯಾಟರ್, ಭಾರತದ ಅವಿಭಾಜ್ಯ ಅಂಗ ಅದು. ಹಾಗಿರುವಾಗ ಯಾರೋ ಬಂದು ಬೇರೆ ದೇಶದವರು ಬಂದು ನಮ್ಮದರಲ್ಲಿ ನ್ಯಾಯ ಪಂಚಾಯಿತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಕಾಶ್ಮೀರದ ಇಶ್ಯೂ ಸೆಟ್ಲ್ ಆಗಿದೆಯಾ ಮತ್ತೆ ರೀಓಪನ್ ಮಾಡ್ತಾ ಇದ್ದೇವೆಯಾ? ಇವೆಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಇಲ್ದಂಗಾಗಿದೆ. ಬರೀ ಭಾಷಣ ಮಾಡಿಬಿಟ್ರೆ ಉತ್ತರ ಸಿಗೋದಿಲ್ಲ. ಈ ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂಥ ಉತ್ತರ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ದಾಖಲೆ ರಹಿತವಾದಂತಹ ವಸತಿ ಪ್ರದೇಶಗಳು ಅಂದರೆ ತಾಂಡ, ಆಡಿ, ಅಟ್ಟಿ ಈ ರೀತಿಯಾದಂತಹ ಅನೇಕ ಬಡವರು, ಕೆಲವರು ಅದರಲ್ಲಿ ಅಲೆಮಾರಿ ಜೀವನ ಮಾಡ್ತಕ್ಕಂಥವ್ರು, ಇವರೆಲ್ಲ ಸಮಾಜದ ಅತ್ಯಂತ ಬಡ ಜನ. ಅವರು ವಾಸ ಮಾಡ್ತಕ್ಕಂಥ ಪ್ರದೇಶಗಳು ಮೊದಲಿನಿಂದಲೂ ಕೂಡ ದಾಖಲೆ ರಹಿತವಾಗಿ ಬಂದಿದ್ದಾವೆ. ಅಂದರೆ ಅದಕ್ಕೆ ಗ್ರಾಮದ ಸ್ಥಾನಮಾನವೂ ಇರಲಿಲ್ಲ, ಅವರ ಮನೆಗಳಿಗೆ ದಾಖಲೆಗಳು ಇರಲಿಲ್ಲ. ಸೊ ಇದನ್ನು ಸಮಸ್ಯೆಯನ್ನು ಮನಗಂಡು ಹೋದ ಬಾರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಇದಕ್ಕೆ ಒಂದು ಕಾನೂನನ್ನು ಮಾಡಿ ಇವುಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಿ ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾನೂನನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಆರಂಭ ಮಾಡಿದ್ವಿ. ಮಧ್ಯದಲ್ಲಿ ಬಂದಂಥ BJP ಸರ್ಕಾರದವರು ಈ ಅಭಿಯಾನವನ್ನು ಮುಗಿಸ್ಲಿಲ್ಲ, ಏನೋ ಅರ್ಧಂಬರ್ಧ ಮಾಡಿ ಬಿಟ್ಟರು. ಆದರೆ ಈಗ ಅದನ್ನು ಸಂಪೂರ್ಣ ಮುಗಿಸ್ಬೇಕು ಅಂತ ನಾವು ಕಾರ್ಯೋನ್ಮುಖರಾಗಿ ಕಳೆದ 2 ವರ್ಷದಿಂದ ಇದನ್ನು ರಾಜ್ಯಾದ್ಯಂತ ಬೆನ್ನು ಹತ್ತಿ ಸರ್ಕಾರ ಈ ಗ್ರಾಮಗಳಿಗೆ ಕಂದಾಯ ಗ್ರಾಮಗಳನ್ನಾಗಿ ಅವುಗಳನ್ನು ಅಪ್ಗ್ರೇಡ್ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು ಮತ್ತು ಅಲ್ಲಿ ವಾಸ ಮಾಡ್ತಕ್ಕಂಥ ಜನಗಳಿಗೆ ಅವರ ಮನೆಗೆ ಹಕ್ಕುಪತ್ರವನ್ನು ಕೊಟ್ಟು ಅವರು ಯಾವ ಒಂದು ಅನಿಶ್ಚಿತತೆಯಲ್ಲಿ ಬದುಕ್ತಾ ಇದ್ದಾರೆ ಅದಕ್ಕೆ ನಿವಾರಣೆಯನ್ನು ಮಾಡಿ ಜೀವನದಲ್ಲಿ ಅವರಿಗೆ ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ನೆಮ್ಮದಿಯ ಗ್ಯಾರಂಟಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದು ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಇಂತಹ ಅನೇಕ ವಸತಿ ಪ್ರದೇಶಗಳು ಇರೋದ್ರಿಂದ ಈಗಾಗಲೇ ಸಾಕಷ್ಟು ಒಂದು 12,000 ಅಷ್ಟು ಈಗಾಗಲೇ ನಾವು ವಸತಿಗಳಿಗೆ ಅಂದರೆ ಮನೆಗಳಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಇನ್ನೂ ಉಳಿದಿರ್ತಕ್ಕಂಥ ಎಲ್ಲವನ್ನೂ ಕೂಡ ಈ ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದ್ದೇವೆ. ರಾಜ್ಯಾದ್ಯಂತ ಇದನ್ನು ಮುಗಿಸ್ಬೇಕು. ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಇದನ್ನು ಈ ವರ್ಷದಲ್ಲಿ ಸಂಪೂರ್ಣ ಅಭಿಯಾನವನ್ನು ಸಂಪೂರ್ಣಗೊಳಿಸಬೇಕು ಅನ್ನುವಂಥದ್ದು. ಎರಡನೇದು, ನಾವು ಈ ಕಂದಾಯ ಕಚೇರಿಗಳಲ್ಲಿ ಈ ಹಳೆ ದಾಖಲೆಗಳಿರ್ತವೆ, ಅವು ಸುಮಾರು 16 ವರ್ಷ 100 ವರ್ಷ ಹಳೆಯದೆಲ್ಲ ಇದ್ದಾವೆ, ಶಿಥಿಲವಾಗ್ತಾ ಇದ್ದಾವೆ, ಪುಡಿ ಆಗ್ತಾ ಇದ್ದಾವೆ. ಇನ್ನು ಕೆಲವು ಕಡೆ
ಅದನ್ನು ಎತ್ತಿಟ್ಬಿಡ್ತಾರೆ ಎಲ್ಲೋ ಒಂದು ಕಡೆ, ಬೇಕಾದಾಗ ಜನರ ಕೈಗೆ ಸಿಗೋದಿಲ್ಲ. ಇನ್ನು ಕೆಲವು ಕಡೆ ಕಳೆದು ಹೋಗಿದ್ದಾವೆ, ಇನ್ನು ಕೆಲವು ಕಡೆ ಅವುಗಳನ್ನು ಫೋರ್ಜರಿ ಮಾಡುವುದು, ತಿದ್ದುವುದು, ಇಲ್ಲದೆ ಇರೋದನ್ನು ಸೇರಿಸುವುದು, ನಕಲು ಮಾಡುವಂಥದ್ದು ಎಲ್ಲ ನಡೆದಿದೆ. ಹಾಗೂ ಕೆಲವೊಂದು ಬಾರಿ ಜನಗಳ ಕೈಗೆ ಈ ದಾಖಲೆಗಳು ಸಿಗ್ತಾನೂ ಇಲ್ಲ. ಇದಕ್ಕೆಲ್ಲ ಒಂದು ಜನಪರ ಪರಿಹಾರ ಕೊಡಬೇಕು ಅಂತೇಳಿ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಮೂಲ ದಾಖಲೆಗಳು ಅವುಗಳನ್ನು ಗಣಕೀಕರಣ ಮಾಡ್ತಾ ಇದ್ದೇವೆ, ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಆರಂಭ ಮಾಡಿ ಈಗಾಗಲೇ ಸುಮಾರು 20 ಕೋಟಿ ಪುಟಗಳನ್ನು ನಾವು ಇಲ್ಲಿವರೆಗೂ ಗಣಕೀಕರಣ ಮಾಡಿದ್ದೇವೆ. ಇನ್ನೂ ಒಂದು 70 ಕೋಟಿ ಆಗಬೇಕು ಅಂತ ನಾವು ಅಂದಾಜು ಇಟ್ಕೊಂಡಿದ್ದೇವೆ. ಅದನ್ನು ಕೂಡ ಈ ವರ್ಷದಲ್ಲಿ ಮುಗಿಸುವಂತಹ ಗುರಿಯನ್ನು ಹೊಂದಿದ್ದೇವೆ. ಇದು ಮಾಡೋದ್ರಿಂದ ನಾಳೆ ದಿನ ಯಾವುದೂ ದಾಖಲೆ ಕಳೆದೋಗೋಕ್ಕೆ ಅವಕಾಶ ಇರಲ್ಲ, ಅಥವಾ ಎಲ್ಲೋ ಎತ್ತಿ ಇಡೋದಕ್ಕೆ ಅವಕಾಶ ಇರೋದಿಲ್ಲ, ನಕಲು ಫೋರ್ಜರಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಜನ ಆನ್ಲೈನಲ್ಲಿ ಮನೆಯಲ್ಲಿ ಕೂತ್ಕೊಂಡೇ ಈ ದಾಖಲೆಗಳನ್ನು ನೋಡ್ಕೊಳ್ಬೋದು. ನೋಡ್ಕೊಳ್ಳೋದಷ್ಟೇ ಅಲ್ಲ, ಅವರಿಗೆ ಅಧಿಕೃತ ಪ್ರತಿ ಸರ್ಟಿಫೈಡ್ ಕಾಪಿ ಬೇಕಾದರೆ ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ಸೊ ಇಡೀ ನಮ್ಮ ಎಂಟೈರ್ ರೆಕಾರ್ಡ್ ರೂಮು ಅವರ ಫಿಂಗರ್ ಟಿಪ್ಸಲ್ಲಿ ಸಮರ್ಪಣೆ ಮಾಡುವಂಥದ್ದು ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮ ಪ್ರಗತಿ ಪರಿಶೀಲನೆಯನ್ನು ಇಟ್ಕೊಂಡಿದ್ದೇವೆ. ಈ ವರ್ಷದಲ್ಲಿ ಮುಗಿಸ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೇವೆ. ಹಾಗೂ ಕರ್ನಾಟಕದಲ್ಲಿ ಒಂದು 52 ಲಕ್ಷ ಕೃಷಿ ಭೂಮಿಗಳು ಮೃತ ಹೊಂದಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಅವು ವಾರಸ ಬದಲಾವಣೆ ಆಗಿಲ್ಲ, ಪಾವತಿ ಆಗಿಲ್ಲ. ಸೊ ಇದು ಒಳ್ಳೆಯದಲ್ಲ. ಕೆಲವರದು ಪ್ರಕರಣಗಳಲ್ಲಿ ಕುಟುಂಬದಲ್ಲಿ ವ್ಯಾಜ್ಯ ಇರ್ಬೋದು, ಅಂಥದ್ದು ಹೊರತುಪಡಿಸಿ ಉಳಿದಂಥದ್ದು ಯಾವುದಿದೆ ಅವುಗಳು ಎಲ್ಲವನ್ನು ಕೂಡ ವಾರಸ ಮಾಡಿಕೊಡ್ಬೇಕಾಗಿರೋದು ನಮ್ಮ ಇಲಾಖೆ ಕರ್ತವ್ಯ. ಆದರೆ ಹಿಂದಿನಿಂದ ಇದು ಕಾಲದಿಂದ ಕಾಲಕ್ಕೆ ಆಗಿಲ್ಲದೆ ಇರೋದರಿಂದ ಸುಮಾರು 52 ಲಕ್ಷ ಈ ರೀತಿಯಾದಂಥ ಪ್ರಕರಣಗಳು ಇದ್ದಾವೆ. ಸೊ ಅವುಗಳನ್ನು ಪಾವತಿ ಖಾತೆ ಮಾಡುವಂಥ ಅಭಿಯಾನವನ್ನು ಕೂಡ ನಾವು ಆರಂಭ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಬಿಜಾಪುರದಲ್ಲಿ ಆರಂಭ ಮಾಡಿಸ್ಬೇಕು. ಅದನ್ನು ಇವತ್ತು ಚರ್ಚೆ ಮಾಡೋದು ಕೂಡ ಈ ಸಭೆಯ ಉದ್ದೇಶ. ಈ ರೀತಿಯಾಗಿ ನಮ್ಮ ಇಲಾಖೆಯ ಅನೇಕ ಕಾರ್ಯಕ್ರಮಗಳ ಪ್ರಗತಿಯನ್ನು ಪರಿಶೀಲನೆ ಮಾಡೋದು, ಪ್ರಗತಿಗೆ ವೇಗ ಕೊಡುವಂತಹದ್ದು, ಕೆಲಸ ಮಾಡಿಸುವಂತಹದ್ದು. ಅದರ ಜೊತೆಗೆ ನಾವು ನಾನು ಆಗಲೇ ಹೇಳಿದೆ, ಯಾರಿಗೆ ಈ ದಾಖಲೆ ರಹಿತ ವಸತಿ ಪ್ರದೇಶಗಳಲ್ಲಿ ಅಂದರೆ ತಾಂಡ, ಆಡಿ, ಅಟ್ಟಿ ಇಂಥ ಕಡೆ ವಾಸ ಮಾಡ್ತಾ ಇರೋರಿಗೆ ಅವುಗಳನ್ನು ನಾವು ಅಧಿಕೃತ ಗ್ರಾಮಗಳನ್ನಾಗಿ ಘೋಷಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಅಲ್ಲಿ ವಾಸ ಮಾಡ್ತಾ ಇರುವಂತಹ 1 ಲಕ್ಷ ಕುಟುಂಬಗಳ ಮನೆಗಳಿಗೆ ಹಕ್ಕುಪತ್ರವನ್ನು ಈಗ 2 ವರ್ಷದಲ್ಲಿ ನಾವು ತಯಾರು ಮಾಡಿದ್ದೇವೆ. ಕಳೆದ 2 ವರ್ಷದಿಂದ ಅದೇನೆ ಇದು ಅವರು ನೋಡಿ, ನಾವು ಕಾನೂನು ತಂದಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ನಮ್ಮ ಸರ್ಕಾರ ಇದ್ದಾಗ 36,000 ಹಕ್ಕುಪತ್ರ ತಯಾರು ಮಾಡಿದ್ವಿ. BJP ನಂತರ ಬಂದು ಬರೀ 72,000 ಮಾಡಿದ್ರು. ಅದನ್ನು ಮುಗಿಸ್ಲಿಲ್ಲ, ಅಭಿಯಾನವನ್ನು ಮುಗಿಸ್ಬೇಕಾಗಿತ್ತು. ಆದರೆ ಈಗ ನಾವು ಬಂದ ಮೇಲೆ ಮತ್ತೆ ಇದನ್ನು ಆಂದೋಲನ ಮಾದರಿಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ. 2 ವರ್ಷದಿಂದ 1 ಲಕ್ಷ ಹಕ್ಕುಪತ್ರಗಳನ್ನು ನಾವು ತಯಾರು ಮಾಡಿದ್ದೇವೆ. ಅವುಗಳನ್ನು ಇದೇ ಮೇ 20ನೇ ತಾರೀಕು ಹೊಸಪೇಟೆಯಲ್ಲಿ ಆ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಯಾರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಹಕ್ಕುಪತ್ರಗಳನ್ನು ಅವರಿಗೆ ಸಮರ್ಪಣೆ ಮಾಡಿ ನಮ್ಮ ಕೆಲಸವನ್ನು ಜನಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಆ ಕಾರ್ಯಕ್ರಮದಲ್ಲಿ 1 ಲಕ್ಷ ಹಕ್ಕುಪತ್ರ ವಿತರಣೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಇನ್ನು ಉಳಿದಂಥ ಬ್ಯಾಲೆನ್ಸ್ ಏನಿರುತ್ತೆ ಇನ್ನು 6 ತಿಂಗಳಲ್ಲಿ ಮುಗಿಸ್ಬೇಕು ಅನ್ನುವಂಥ ಟಾರ್ಗೆಟನ್ನು ನಾನು ಇವತ್ತು ಸಭೆಯಲ್ಲಿ ಎಲ್ಲ ಅಧಿಕಾರಿಗಳಿಗೆ ಕೊಡುವವನಿದ್ದೇನೆ. ಸ್ಟಾರ್ಟ್ ಮಾಡಿದ್ವಿ, ಅದರಲ್ಲಿ ಸುಮಾರು ಜನರಿಗೆ ಕಂಪ್ಲೇಂಟ್ ಏನಿದೆ ಅಂದರೆ ಆದರೆ ಕೇವಲ ಒಂದು 20% ಜನರಿಗೆ ಮಾತ್ರ ಯೂಸ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಕಾನೂನುಗಳು ಇಷ್ಟು ಟಫ್ ಇದೆ ಅಂದರೆ ಇಟ್ಸ್ ನಾಟ್ ಯೂಸ್ಫುಲ್ ಟು 80% ಪೀಪಲ್ ಅಂತೇಳಿ. ಅಂದರೆ ಈಗ 30 ವರ್ಷ 40 ವರ್ಷ ಹಿಂದೆ ಮನೆ ತೊಗೊಂಡಿದ್ದಾರೆ, ಜಾಗ ತೊಗೊಂಡಿದ್ದಾರೆ, ಅದಕ್ಕೆ ಕರೆಂಟ್ ಬಿಲ್ ಇರೋದಿಲ್ಲ, ನೀರಿನ ಬಿಲ್ ಇರೋದಿಲ್ಲ. ಅದು ಇಲ್ಲದೆ ಕಾರಣದಿಂದ ಅವ್ರಿಗೆ ಬಿ ಖಾತೆ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಇದನ್ನು ಸರಳೀಕರಣ ಮಾಡಿದರೆ ಇನ್ನೂ ಹೆಚ್ಚು ಜನರಿಗೆ ಲಾಭ ಆಗುತ್ತೆ, ಸರ್ಕಾರಕ್ಕೂ ಲಾಭ ಆಗುತ್ತೆ ಅನ್ನೋದು ವಾದ. ನೋಡೋಣ, ನಾನು ಇವತ್ತು DC ಅವ್ರ ಹತ್ರ ಮಾತಾಡ್ತೇನೆ. ಅದು ನೇರವಾಗಿ ನಮ್ಮ ಇಲಾಖೆಗೆ ಬರುವುದಿಲ್ಲ, ನಗರ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಆದರೂ ಕೂಡ ಪರವಾಗಿಲ್ಲ. ಇನ್ನು ಸಾರ್ವಜನಿಕರ ಹಿತದಲ್ಲಿ ನಾನು ಅದನ್ನು DC ಅವ್ರ ಹತ್ರ ಇವತ್ತು ಡಿಸ್ಕಸ್ ಮಾಡಿ, ನಾವು ಕಾನೂನಿನ ಅಡಿಯಲ್ಲಿ ಸರಳೀಕರಣ ಮಾಡ್ಬೋದು, ಆದರೆ ಕಾನೂನಿಗೆ ತದ್ವಿರುದ್ಧವಾಗಿ ನಾವು ಹೆಜ್ಜೆ ಇಡಲಿಕ್ಕೆ ಆಗೋದಿಲ್ಲ. ಆದರೆ ಕಾನೂನಿಗೆ ತದ್ವಿರುದ್ಧವಾಗಿ ಹೋಗದೆ ಇರುವ ಚೌಕಟ್ಟಿನ ಒಳಗಡೆ ಸರಳೀಕರಣ ಮಾಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ.
ಅದು ಏನೇನು ಮಾಡ್ಬೋದು ಅಂತ ನಾನು ಜಿಲ್ಲಾಧಿಕಾರಿಗಳ ಹತ್ರ ಇವತ್ತು ಚರ್ಚೆ ಮಾಡಿ ಅವರಿಂದಾನು ಮಾಹಿತಿ ತಗೊಳ್ತೇನೆ. ಸರ್, ಈಗ ಬೆಂಗಳೂರಲ್ಲಿ ಇಲ್ಲಿ ಕೆಲವೊಂದು ಏರಿಯಾದಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಸರ್. ಅವರೆಲ್ಲ ಸಾಲ ಮಾಡಿ ಸೈಟ್ ತಗೊಂಡಿದ್ದಾರೆ, ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ನನಗೆ ಅಷ್ಟು ಐಡಿಯಾ ಇಲ್ಲ ಅದು ಆ ಸಬ್ಜೆಕ್ಟು ಏನು ಯಾಕಂದರೆ ನಿಮಗೂ ಗೊತ್ತು, ಒಂದೊಂದು ಸ್ಪಾಟ್ದು ಒಂದೊಂದು ಥರ ಕಾಂಪ್ಲಿಕೇಶನ್ ಇರುತ್ತೆ. ಗೊತ್ತಿಲ್ಲದೆ ನಾನು ಇಲಾಖೆಗೂ ಅಲ್ಲ ಅದು ನಾನು ಮಾತಾಡೋದು. ಈಗ ಪೋಡಿ ಮುಕ್ತ ಗ್ರಾಮ ಅಭಿಯಾನವನ್ನು ಕೂಡ ಹೋದ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಆರಂಭ ಮಾಡಿದ್ವಿ. ಅದರಲ್ಲಿ ಏನಂದರೆ ಒಂದೇ RTCಯಲ್ಲಿ ಬೇರೆ ಬೇರೆಯವರು ಹೆಸರುಗಳಿದ್ದಾಗ ಅವರಿಗೆಲ್ಲ ಪ್ರತ್ಯೇಕವಾಗಿ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಅವರಿಗೆ RTC ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಅದು ನಾವು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವೇ ಅಭಿಯಾನದ ರೂಪದಲ್ಲಿ ನಾವೇ ಹಳ್ಳಿಗಳಿಗೆ ಹೋಗಿ ಪೋಡಿ ಮುಕ್ತ ಗ್ರಾಮವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಆರಂಭ ಮಾಡಿದ್ವಿ. ಆದರೆ ಅದೇನಾಯಿತು, BJP ಸರ್ಕಾರ ಬಂದಾಗ ಸರ್ಕಾರನೇ ಹೋಗಿ ಮಾಡಿಕೊಡೋದು ನಿಲ್ಲಿಸ್ಬಿಟ್ಟು ಅವರು ಏಕ ವ್ಯಕ್ತಿ ಪೋಡಿಯನ್ನು ಮಾಡೋದಕ್ಕೆ ಆರಂಭ ಮಾಡಿದರು. ಅಂದರೆ ಜನ ಬಂದು ಅರ್ಜಿ ಕೊಡಬೇಕು, ಆ ರೀತಿಯಾಗಿ ಅವರು ಬದಲಾವಣೆ ಮಾಡಿ ಅದರಿಂದ ಈ ಅಭಿಯಾನ ಸಂಪೂರ್ಣವಾಗಿ ಕುಸಿದು ಬಿದ್ದೋಗಿತ್ತು. ಅದನ್ನು ಈಗ ನಾವು ಮತ್ತೆ ಆರಂಭ ಮಾಡಿದ್ದೇವೆ. ರಾಜ್ಯದಲ್ಲಿ ಸರ್ಕಾರದಿಂದ ಮಂಜೂರಾಗಿರೋ ಜಮೀನಿರ್ಬೋದು ಅಥವಾ ಖಾಸಗಿ ಜಮೀನಿರ್ಬೋದು, ಇಂಥವುಗಳನ್ನು ಯಾವುದ್ಯಾವುದು ಪೋಡಿ ಆಗಿಲ್ಲ ಅವುಗಳನ್ನು ನಾವೇ ಅಭಿಯಾನದ ರೂಪದಲ್ಲಿ ಜನ ಅರ್ಜಿ ಕೊಡೋದಕ್ಕೆ ಕಾಯದೆ ನಮ್ಮ ಅಧಿಕಾರಿಗಳೇ ಹಳ್ಳಿಗಳಿಗೆ ಹೋಗಿ ಈಗ ಅದನ್ನು ಪೋಡಿ ಮಾಡುವಂಥ ಕಾರ್ಯವನ್ನು ಆರಂಭ ಮಾಡಿದ್ದೇವೆ. ಈಗ ಸರ್ಕಾರದಿಂದ ಮಂಜೂರಾಗಿರೋ ಜಮೀನು ತಗೊಂಡ್ರೆ ಆ ಕಳೆದ 5 ವರ್ಷದಲ್ಲಿ ಎಷ್ಟಾಗಿದೆ ಅಂದರೆ ಬರೀ ಒಂದು 5,000 ಪ್ರಕರಣ ಮಾತ್ರ ಪೋಡಿ ಆಗಿತ್ತು. ಈಗ ಕಳೆದ 5 ತಿಂಗಳಲ್ಲಿ 30,000 ಪ್ರಕರಣ ಪೋಡಿ ಮಾಡಿದ್ದೇವೆ ಸರ್ಕಾರದಿಂದ ಮಂಜೂರಾಗಿರೋದು. ಖಾಸಗಿ ಜಮೀನು ತಗೊಂಡ್ರೆ ನಾವು 2022ರಲ್ಲಿ ನೋಡಿದರೆ ಹಿಂದೆ BJP ಸರ್ಕಾರ ಇದ್ದಾಗ ಬರೀ ಒಂದು 26-28 ಸಾವಿರ ಪೋಡಿ ಆಗಿತ್ತು ವರ್ಷದಲ್ಲಿ ಖಾಸಗಿ ಜಮೀನು. ಈಗ ನಾವು ಒಂದು ವರ್ಷಕ್ಕೆ 1.25 ಲಕ್ಷ ಪೋಡಿ ಮಾಡ್ತಾ ಇದ್ದೇವೆ. ಸೊ ಆ ಥರ ನಾವೇ ಜನ ಅರ್ಜಿ ಕೊಡೋದಕ್ಕೆ ಕಾಯದೆ, ಜನ ಬಂದು ನಮ್ಮ ಕಚೇರಿಗೆ ಬರೋದಕ್ಕೆ ಕಾಯದೆ ನಾವೇ ಹಳ್ಳಿಗಳಿಗೆ ಹೋಗಿ ಪೋಡಿ ಮಾಡುವಂಥ ಕೆಲಸವನ್ನು ಕೂಡ ಅಭಿಯಾನವನ್ನು ರಾಜ್ಯಾದ್ಯಂತ ಆರಂಭ ಮಾಡಿದ್ದೇವೆ. ಎಲ್ಲ ಹೇಳ್ತಾ ಹೋದರೆ ಜಾಸ್ತಿ ಆಗುತ್ತೆ ಅಂತ ಒಂದೆರಡು ಕಾರ್ಯಕ್ರಮ